ಹರೇ ಶ್ರೀನಿವಾಸ. ಯಾತ್ರಾಸ್ಥಳ ಕಾರ್ವೇಟಿ ನಗರಂ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಕರಾರವಿಂದೇನ ಪಾದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪುತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕಾರ್ವೇಟಿ ನಗರಂ ಪಟ್ಟಣದಲ್ಲಿ ತಿರುಪತಿಯಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ ಈ ಕಾರ್ವೇಟಿ ವೇಣುಗೋಪಾಲ ಸ್ವಾಮಿ ದೇವಾಲಯ. ಈ ದೇವಾಲಯವು ಕೃಷ್ಣನ ವೇಣುಗೋಪಾಲ ಸ್ವರೂಪಕ್ಕೆ ಸಮರ್ಪಿತವಾಗಿದ್ದು ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ಈ ದೇವಾಲಯವನ್ನು ವೆಂಕಟರಾಜ ವಂಶದ ಅರಸರಾದ ವೆಂಕಟ ಪೆರುಮಾಳರು ನಿರ್ಮಿಸಿದರು ಎಂದು ಪರಂಪರೆಯಲ್ಲಿ ತಿಳಿದುಬರುತ್ತದೆ. ನಂತರ ಅವಧಿಯಲ್ಲಿ ಈ ದೇವಾಲಯವು ರಾಜವಂಶದ ಆಶ್ರಯದಲ್ಲಿ ಅಭಿವೃದ್ಧಿಗೊಂಡಿತು. ಪ್ರಸ್ತುತ ದೇವಾಲಯದ ಆಡಳಿತವನ್ನು ತಿರುಮಲೆ ತಿರುಪತಿ ದೇವಸ್ಥಾನದವರು ನಿರ್ವಹಿಸುತ್ತಿದ್ದಾರೆ. ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಷ್ಣನ ವಿಗ್ರಹವು ಮೂರ್ತಿಯು ರುಕ್ಮಿಣಿ ಮತ್ತು ಸತ್ಯಭಾಮೆಯವರೊಂದಿಗೆ ವಿರಾಜಮಾನನಾಗಿದ್ದಾನೆ. ಶ್ರೀಕೃಷ್ಣನ ಕೊಳಲು ಹಿಡಿದಿರುವ ಸುಂದರ ತ್ರಿಭಂಗ ಭಂಗಿಯಲ್ಲಿರುವ ಮೂರ್ತಿಯು ಭಕ್ತರನ್ನು ಆಕರ್ಷಿಸಿ ತನ್ನತ್ತ ಕರೆಯುತ್ತದೆ. ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ಸುಂದರ ಗೋಪುರ, ಕಂಬ ಮಂಟಪಗಳು ಮತ್ತು ಶಿಲ್ಪಕಲೆಯಿಂದ ಅಲಂಕರಿಸಲಾಗಿದೆ. ದೇವಾಲಯದ ಸುತ್ತಲಿನ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಇಲ್ಲಿ ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ಉಗಾದಿ ಮತ್ತು ಸಂಕ್ರಾಂತಿ ಮುಂತಾದ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿದಿನ ವೈಖಾನಸ ಆಗಮ ಪದ್ಧತಿಯಂತೆ ಪೂಜೆಗಳೂ ನಡೆಯುತ್ತದೆ. ಕಾರ್ವೇಟಿ ನಗರಂ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಇತಿಹಾಸ, ಭಕ್ತಿ ಮತ್ತು ವಾಸ್ತುಶಿಲ್ಪದ ಸಂಗಮವಾಗಿದ್ದು ತಿರುಪತಿ ಸುತ್ತಮುತ್ತಲಿನ ಪ್ರಮುಖ ದೈವಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯಲು ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕಾರ್ವೇಟಿ ನಗರಂ ಪಟ್ಟಣದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. ತಿರುಪತಿಯಿಂದ 58 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ಭಗವಾನ್ ಶ್ರೀಕೃಷ್ಣನ ವೇಣುಗೋಪಾಲ ಸ್ವರೂಪಕ್ಕೆ ಸಮರ್ಪಿತವಾಗಿದ್ದು ಇತಿಹಾಸ, ವಾಸ್ತುಶಿಲ್ಪಿ ಮತ್ತು ಧಾರ್ಮಿಕ ಮಹತ್ವಗಳಿಂದ ದಕ್ಷಿಣ ಭಾರತ ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಾರ್ವೇಟಿ ನಗರಂ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ನಂತರ ಸ್ಥಳೀಯ ಅರಸರ ಆಡಳಿತ ಕೇಂದ್ರವಾಗಿತ್ತು. ಈ ರಾಜವಂಶದ ಅರಸರು ಶ್ರೀಕೃಷ್ಣನ ಪರಮಭಕ್ತರಾಗಿದ್ದು ದೇವಾಲಯದ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದರು. ಅನೇಕ ಶತಮಾನಗಳಿಂದ ಈ ಕ್ಷೇತ್ರವು ಭಕ್ತರ ಆರಾಧನಾ ಕೇಂದ್ರವಾಗಿ ಬೆಳೆಯುತ್ತಾ ಬಂದಿದೆ. ವೇಣು ಎಂದರೆ ಕೊಳಲು ಮತ್ತು ಗೋಪಾಲ ಎಂದರೆ ಗೋವುಗಳನ್ನು ಕಾಯುವನು. ಆದ್ದರಿಂದ ವೇಣುಗೋಪಾಲ ಸ್ವಾಮಿ ಎಂದರೆ ಕೊಳಲು ನುಡಿಸುತ್ತಾ ಗೋವುಗಳನ್ನು ರಕ್ಷಿಸುವ ಶ್ರೀಕೃಷ್ಣ ದೇವಾಲಯದ ಮೂಲ ವಿಗ್ರಹವು ತ್ರಿಭಂಗಭಂಗಿಯಲ್ಲಿ ನಿಂತು ಕೊಳಲು ಹಿಡಿದಿರುವ ಕೃಷ್ಣನ ಸುಂದರ ರೂಪವಾಗಿದೆ. ಅದರೊಂದಿಗೆ ರುಕ್ಮಿಣಿ ಮತ್ತು ಸತ್ಯಭಾಮೆಯ ದೇವಿಯರು ವಿರಾಜಮಾನರಾಗಿದ್ದಾರೆ. ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಎತ್ತರದ ರಾಜಗೋಪುರ, ವಿಶಾಲ ಪ್ರಾಕಾರ, ಸುಂದರ ಮಂಟಪಗಳು ಹಾಗೂ ಕಲ್ಲಿನ ಶಿಲ್ಪಗಳು ದೇವಾಲಯದ ಪ್ರಮುಖ ಆಕರ್ಷಣೆಗಳಾಗಿವೆ. ಗೋಡೆಗಳು ಮತ್ತು ಕಂಬಗಳ ಮೇಲೆ ಕೆತ್ತಲಾದ ಪೌರಾಣಿಕ ಶಿಲ್ಪಗಳು ದೇವಾಲಯದ ಕಲಾತ್ಮಕ ವೈಭವವನ್ನು ತೋರುತ್ತದೆ.
ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಶ್ರೀಕೃಷ್ಣನ ದರ್ಶನ ಪಡೆದು ಮನೋಭಿಲಾಷೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ. ವಿದ್ಯಾರ್ಥಿಗಳು, ಸಂಗೀತ ಕಲಾವಿದರು ಹಾಗೂ ಕೃಷ್ಣ ಭಕ್ತರು ವಿಶೇಷವಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಕೃಷ್ಣ ಜನ್ಮಾಷ್ಟಮಿ, ವಾರ್ಷಿಕ ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ರಥೋತ್ಸವ, ಉಗಾದಿ ಮತ್ತು ಸಂಕ್ರಾಂತಿ ಉತ್ಸವಗಳು ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಶ್ರೀಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ. ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿ ಅಮೂಲ್ಯ ಪರಂಪರೆಯನ್ನು ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಶ್ರೀಕೃಷ್ಣನ ದಿವ್ಯ ಅನುಗ್ರಹವನ್ನು ಪಡೆಯಲು ಪ್ರತಿ ವರ್ಷ ಅನೇಕ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಈ ದೇವಾಲಯವು ತಿರುಪತಿ ಪ್ರದೇಶದ ಪ್ರಮುಖ ದಾರ್ಶನೀಯ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಮತ್ತು ವೃಂದಾವನ ಪ್ರದೇಶಗಳಲ್ಲಿ ತನ್ನ ಬಾಲ್ಯವನ್ನು ಕಳೆದನು. ಗೋವುಗಳನ್ನು ಮೇಯಿಸುತ್ತಾ ತನ್ನ ದಿವ್ಯ ಕೊಳಲನ್ನು ನುಡಿಸುತ್ತಿದ್ದನು. ಕೃಷ್ಣನ ಕೊಳಲಿನ ನಾದವನ್ನು ಕೇಳಿ ಗೋಪಿಕೆಯರು, ಗೋವುಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳೆಲ್ಲವೂ ಮೋಹಿತರಾಗುತ್ತಿದ್ದರು ಎಂದು ಭಾಗವತ ಪುರಾಣದಲ್ಲಿ ವರ್ಣಿಸಲಾಗಿದೆ. ಕೃಷ್ಣನ ಕೊಳಲಿನ ಸಂಗೀತವು ಕೇವಲ ಮಧುರ ಸ್ವರವಲ್ಲ, ಅದು ಭಕ್ತಿ, ಪ್ರೀತಿ, ಶಾಂತಿ ಮತ್ತು ದೈವಿಕ ಆನಂದದ ಸಂಕೇತವಾಗಿದೆ. ಈ ಕಾರಣದಿಂದ ಶ್ರೀಕೃಷ್ಣನನ್ನು ವೇಣುಗೋಪಾಲ ಎಂದು ಕರೆಯುತ್ತಾರೆ. ಕೊಳಲು ದೈವಿಕ ಸಂಗೀತ ಮತ್ತು ಆನಂದದ ಸಂಕೇತ. ಗೋವುಗಳು ಕರುಣೆ, ರಕ್ಷಣೆ ಮತ್ತು ಧಾರ್ಮಿಕ ಪ್ರತೀಕ. ತ್ರಿಭಂಗ ಭಂಗಿ ಸೌಂದರ್ಯ ಮತ್ತು ಲೀಲಾಮಯ ಸ್ವಭಾವದ ಸಂಕೇತ. ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಸಮೇತ ಈ ಕೃಷ್ಣನ ರೂಪ ಶ್ರೀಕೃಷ್ಣನ ಐಶ್ವರ್ಯ ಮತ್ತು ಕರುಣೆಯನ್ನು ಸೂಚಿಸುತ್ತದೆ. ವೇಣುಗೋಪಾಲ ಸ್ವಾಮಿಯನ್ನು ಆರಾಧಿಸುವುದರಿಂದ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಆತ್ಮೀಯ ಆನಂದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೃಷ್ಣನ ಕೊಳಲಿನ ನಾದವು ಜೀವಾತ್ಮೆಯನ್ನು ಪರಮಾತ್ಮನ ಕಡೆಗೆ ಆಕರ್ಷಿಸುವ ಸಂಕೇತವೆಂದು ವೈಷ್ಣವ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ವೇಣುಗೋಪಾಲ ಸ್ವಾಮಿ ರೂಪವು ಕೃಷ್ಣನ ಪ್ರೀತಿ, ಕರುಣೆ, ಸಂಗೀತ ಮತ್ತು ದೈವಿಕ ಲೀಲೆಯನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಭಾರತದೆಲ್ಲೆಡೆ ಅನೇಕ ವೇಣುಗೋಪಾಲ ಸ್ವಾಮಿ ದೇವಾಲಯಗಳು ನಿರ್ಮಾಣಗೊಂಡಿದ್ದು ಭಕ್ತರು ಅಪಾರ ಭಕ್ತಿಯಿಂದ ಪೂಜಿಸುತ್ತಾರೆ. ಆ ಕೃಷ್ಣ ಪರಮಾತ್ಮನು ಎಲ್ಲರಿಗೂ ಸಹ ಸುಖ ಸಂತೋಷವನ್ನು ಕೊಟ್ಟು ತನ್ನ ಲೀಲಾಮಯನಾಗಿ ಆನಂದವನ್ನು ನೀಡಲೆಂದು ಆ ಕೃಷ್ಣನನ್ನು ಪ್ರಾರ್ಥಿಸೋಣ.